ವೆಲ್ಕಮ್ ಬ್ಯಾಕ್. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್ ತಾರಕಕ್ಕೇರ್ತಾ ಇದೆ. ಸಿಟಿ ರವಿ ಕಾರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ನಡೆದಿದೆ. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್. ಸಿಟಿ ರವಿ ಅವರು ಈ ಬಗ್ಗೆ ಒಂದ್ ಕಡೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶದ ಮಾತುಗಳು, ಧಿಕ್ಕಾರದ ಕೂಗು, ಮುತ್ತಿಗೆ ಹಾಕುವ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶ, ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್ ತಾರಕಕ್ಕೇರ್ತಾ ಇದೆ. ಸಿಟಿ ರವಿ ಕಾರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ನಡೆದಿದೆ. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್. ಸಿಟಿ ರವಿ ಅವರು ಈ ಬಗ್ಗೆ ಒಂದ್ ಕಡೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶದ ಮಾತುಗಳು, ಧಿಕ್ಕಾರದ ಕೂಗು, ಮುತ್ತಿಗೆ ಹಾಕುವ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶ, ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್ ತಾರಕಕ್ಕೇರ್ತಾ ಇದೆ. ಸಿಟಿ ರವಿ ಕಾರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ನಡೆದಿದೆ. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್. ಸಿಟಿ ರವಿ ಅವರು ಈ ಬಗ್ಗೆ ಒಂದ್ ಕಡೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶದ ಮಾತುಗಳು, ಧಿಕ್ಕಾರದ ಕೂಗು, ಮುತ್ತಿಗೆ ಹಾಕುವ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶ, ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್ ತಾರಕಕ್ಕೇರ್ತಾ ಇದೆ. ಸಿಟಿ ರವಿ ಕಾರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ನಡೆದಿದೆ. ಪರಿಷತ್ನಲ್ಲಿ ಅಶ್ಲೀಲ ಪದದ ಫೈಟ್. ಸಿಟಿ ರವಿ ಅವರು ಈ ಬಗ್ಗೆ ಒಂದ್ ಕಡೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶದ ಮಾತುಗಳು, ಧಿಕ್ಕಾರದ ಕೂಗು, ಮುತ್ತಿಗೆ ಹಾಕುವ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ವಿರುದ್ಧ ಆಕ್ರೋಶ, ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.
ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರಿಯಾಗಿ ಹೇಳ್ರಿ.